ನಮಸ್ಕಾರ ವೀಕ್ಷಕರೇ. ತಾಳಿಕೋಟೆ ಕದನ ಯಾರ ನಡುವೆ ನಡೆಯಿತು? ಕದನದ ಕಾರಣಗಳು, ವಿಜಯನಗರ ಸಾಮ್ರಾಜ್ಯದ ಸೋಲಿಗೆ ಕಾರಣವಾದ ಅಂಶಗಳು ಯಾವುವು? ಕದನದ ಫಲಿತಾಂಶಗಳೇನು? ನೋಡೋಣ ಬನ್ನಿ. ತಾಳಿಕೋಟೆ ಕದನವು ಭಾರತೀಯ ಇತಿಹಾಸದಲ್ಲಿ ಒಂದು ಪ್ರಮುಖ ಘಟನೆಯಾಗಿದೆ. ಇದು ದಕ್ಷಿಣ ಭಾರತದ ರಾಜಕೀಯ ಭೂದೃಶ್ಯವನ್ನು ಶಾಶ್ವತವಾಗಿ ಬದಲಾಯಿಸಿತು ಮತ್ತು ಭಾರತೀಯ ಸಂಸ್ಕೃತಿ ಮತ್ತು ಸಮಾಜದ ಮೇಲೂ ಪರಿಣಾಮ ಬೀರಿತು. ವಿಜಯನಗರ ಸಾಮ್ರಾಜ್ಯವು 14ನೇ ಶತಮಾನದಲ್ಲಿ ಸ್ಥಾಪನೆಯಾದ ಭಾರತೀಯ ಸಾಮ್ರಾಜ್ಯವಾಗಿತ್ತು. ಇದು ತನ್ನ ಸಮಯದಲ್ಲಿ ಅತ್ಯಂತ ಶ್ರೀಮಂತ ಮತ್ತು ಪ್ರಭಾವಶಾಲಿ ಸಾಮ್ರಾಜ್ಯಗಳಲ್ಲಿ ಒಂದಾಗಿತ್ತು. ಆದಾಗ್ಯೂ 16ನೇ ಶತಮಾನದ ವೇಳೆಗೆ ಸಾಮ್ರಾಜ್ಯವು ದುರ್ಬಲಗೊಳ್ಳಲು ಪ್ರಾರಂಭಿಸಿತು. ಅದೇ ಸಮಯದಲ್ಲಿ ದಕ್ಷಿಣ ಭಾರತದ ಸುಲ್ತಾನರು ತಮ್ಮ ಶಕ್ತಿಯನ್ನು ಬಲಪಡಿಸುತ್ತಿದ್ದರು. ತಾಳಿಕೋಟೆ ಕದನ ಭಾರತದ ಇತಿಹಾಸದಲ್ಲಿ ಒಂದು ಪ್ರಮುಖ ತಿರುವು ಎಂದು ಪರಿಗಣಿಸಲಾಗಿದೆ. ಇದು 1565ರಲ್ಲಿ ವಿಜಯನಗರ ಸಾಮ್ರಾಜ್ಯ ಮತ್ತು ದಕ್ಷಿಣ ಭಾರತದ ಸುಲ್ತಾನರ ನಡುವೆ ನಡೆಯಿತು. ಈ ಯುದ್ಧವು ವಿಜಯನಗರ ಸಾಮ್ರಾಜ್ಯದ ಪತನಕ್ಕೆ ಕಾರಣವಾಯಿತು. ಇದು ದಕ್ಷಿಣ ಭಾರತದ ರಾಜಕೀಯ ಭೂದೃಶ್ಯವನ್ನು ಶಾಶ್ವತವಾಗಿ ಬದಲಾಯಿಸಿತು. ಯಾರ ನಡುವೆ ಯುದ್ಧ ನಡೆಯಿತು? ತಾಳಿಕೋಟೆ ಕದನ ಮುಖ್ಯವಾಗಿ ಹಿಂದೂ ವಿಜಯನಗರದ ರಾಜ ರಾಮರಾಯ ಮತ್ತು 4 ಮುಸ್ಲಿಂ ಸುಲ್ತಾನರ ನಡುವೆ ಹೋರಾಡಲಾಯಿತು. ವಿಜಯನಗರ ಸಾಮ್ರಾಜ್ಯ ಮತ್ತು ಗೋಲ್ಕೊಂಡ, ಬಿಜಾಪುರ, ಅಹಮದ್ನಗರ್ ಮತ್ತು ಕೊನೆಯದಾಗಿ ಬೀದರ್ನಂತಹ ರಾಜ್ಯಗಳನ್ನು ಒಳಗೊಂಡಿರುವ ಮಿತ್ರ ಪಡೆಗಳ ನಡುವೆ ಯುದ್ಧವು ನಡೆಯಿತು. ಪ್ರಸ್ತುತ ಯುದ್ಧಗಳ ಸ್ಥಳವು ಕರ್ನಾಟಕ ರಾಜ್ಯದ ಬಿಜಾಪುರ ಜಿಲ್ಲೆಯ ತಾಳಿಕೋಟೆಯಲ್ಲಿ ನಡೆಯಿತು. ವಿಜಯನಗರ ಸಾಮ್ರಾಜ್ಯವು ಡೆಕ್ಕನ್ ಸುಲ್ತಾನರು ಆಗಾಗ ದಾಳಿ ಮಾಡಿತು ಎಂದು ದಾಖಲೆಗಳು ಹೇಳುತ್ತವೆ. ಗೋಲ್ಕೊಂಡ ಮತ್ತು ವಿಜಯನಗರವನ್ನು ರಾಮರಾಯರು ವಶಪಡಿಸಿಕೊಂಡಾಗ ಕಲ್ಪನೆಗಳಿಗೆ ಪ್ರತೀಕಾರ ತೀರಿಸಿಕೊಳ್ಳುವುದು ಯುದ್ಧದ ಪ್ರಾರಂಭದ ಮುಂದಿನ ಪ್ರಮುಖ ಕಾರಣವಾಗಿದೆ. ಇನ್ನೊಂದು ಗಮನಾರ್ಹ ಕಾರಣವೆಂದರೆ ಡೆಕ್ಕನ್ ಸುಲ್ತಾನರು ಫಲವತ್ತಾದ ದೋವಾ ಪ್ರದೇಶಗಳಿಂದಾಗಿ ವಿಜಯನಗರದಲ್ಲಿ ಕಂಡುಬರುವ ಸಮೃದ್ಧಿಯ ಬಗ್ಗೆ ಸಾಕಷ್ಟು ಅಸೂಯೆ ಹೊಂದಿದ್ದರು. ವಿಜಯನಗರ ಸಾಮ್ರಾಜ್ಯದ ಸೋಲಿನ ಹಿಂದಿನ ಕಾರಣಗಳು. ವಿಜಯನಗರ ಸೇನೆಯಲ್ಲಿ ತುಲನಾತ್ಮಕವಾಗಿ ಕಡಿಮೆ ಅಶ್ವಾರೋಹಿ ಸೈನಿಕರಿದ್ದು ಗಜಾರೋಹಿ ದಂಡನಾಯಕರ ಮೇಲೆ ಅವರು ಅವಲಂಬಿತರಾಗಿದ್ದರು. ವಿಜಯನಗರದ 3 ಮುಖ್ಯ ದಂಡನಾಯಕರು ಮಧ್ಯವಯಸ್ಕರಾಗಿದ್ದರು ಹಾಗೂ ಸುಲ್ತಾನರ ಸೇನೆಯ ದಂಡನಾಯಕರು ಯುವ ಹುಮ್ಮಸ್ಸಿನಲ್ಲಿದ್ದರು. ವಿಜಯನಗರದ ಕಾಲಾಳುಗಳ ಶಸ್ತ್ರ ಬಿದಿರಿನಿಂದ ಮತ್ತು ಸುಲ್ತಾನರ ಸೇನೆಯ ಬಿಲ್ಲು ಲೋಹದಿಂದ ಮಾಡಲಾಗಿತ್ತು. ಸುಲ್ತಾನರ ಸೈನ್ಯ ಆ ಕಾಲದಲ್ಲಿ ಅತ್ಯುತ್ತಮ ಎಂದು ಪರಿಗಣಿಸಲಾಗುತ್ತಿತ್ತು. ವಿಜಯನಗರದ ಸೋಲಿಗೆ ಮುಖ್ಯ ಕಾರಣ ಅವರ ಸೇನೆಯ 2 ಮುಖ್ಯ ಸೇನಾಧಿಕಾರಿಗಳ ವಿಶ್ವಾಸದ್ರೋಹ ಎಂಬುದನ್ನು ಇತಿಹಾಸ ತಜ್ಞರು ಒಪ್ಪುತ್ತಾರೆ. ಯುದ್ಧದ ಫಲಿತಾಂಶ. ವಿಜಯನಗರದ ಸೇನೆ ಸೋತಿತು ಮತ್ತು ವಿಜಯನಗರ ರಾಜಧಾನಿ ಹಾನಿಗೊಂಡಿತು. ಈ ಕದನದ ನಂತರ ವಿಜಯನಗರ ಸಾಮ್ರಾಜ್ಯದ ಶಕ್ತಿ ಮತ್ತು ಗೌರವ ಕುಸಿತವಾಯಿತು. ರಾಜಧಾನಿಯನ್ನು ಹಂಪಿಯಿಂದ ಆಂಧ್ರಪ್ರದೇಶದ ಹೆಮ್ಮಿರಗಡಿಯಿರುವ ಪೆನ್ನುಕೊಂಡಕ್ಕೆ ಸ್ಥಳಾಂತರಿಸಲಾಯಿತು.